ಬೇಕೇ ಬೇಕು, ಬೇಕೇ ಬೇಕು. ನಾಳೆ ಬಂದ್ ಮಾಡೇ ಮಾಡ್ತೇವೆ, ನಾಳೆ ಬಂದ್ ಮಾಡೇ ಮಾಡ್ತೇವೆ, ನಾಳೆ ಬಂದ್ ಮಾಡೇ ಮಾಡ್ತೇವೆ, ನಾಳೆ ಬಂದ್ ಮಾಡೇ ಮಾಡ್ತೇವೆ. ನಾಳೆ 13ನೇ ತಾರೀಕು ಗುರುವಾರ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬೆಳಗಾವಿ ಸಂಪೂರ್ಣ ಬಂದ್ ಮಾಡುವ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡಬನ ಹಾಗೂ ಇದ್ದಂಥ ಬೇರೆ ಬೇರೆ ಕನ್ನಡಪರ ಸಂಘಟನೆಗಳು ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಮಾಡೋಣ ಅಂದಿದ್ದಾರೆ. ಬೆಳಗಾವಿ ಹೋರಾಟ ಮಾದಾಯಿಗೋಸ್ಕರ, ಕಳಸಾ ಬಂಡೂರಿ ಮಾದಾಯಿ ಸುಮಾರು ವರ್ಷದಿಂದ ಹೋರಾಟ ನಡೆದಿದೆ. ಬೆಳಗಾವಿ ಬಂದ್ ಕರೆ ಅಂದರೆ ಮಾದಾಯಿ, ಕಳಸಾ ಬಂಡೂರಿ ಹಾಗೂ ಕೃಷ್ಣಾ ನದಿ, ಇದಕ್ಕೋಸ್ಕರ ಬೆಳಗಾವಿ ಬಂದ್ ಕರೆ ರೈತರು ನಾವು ಎಲ್ಲ ಸೇರಿ ಬಂದ್ ಮಾಡೇ ಮಾಡ್ತೀವಿ. ವಾಟಾಳ್ ನಾಗರಾಜ್ ಹೇಳಿದಂಥ ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದರು ಮತ್ತು ರಾಜ್ಯದ ಜನ, ರಾಜ್ಯದ ಕನ್ನಡ ಪರ ಹೋರಾಟಗಾರರು ಅರ್ಧ ಜನ ಬೆಂಬಲ ಅದಾರೆ, ಅರ್ಧ ಜನ ನೈತಿಕ ಬೆಂಬಲ ಅಂತ ಹೇಳ್ತಾರೆ. ನೈತಿಕ ಬೆಂಬಲ ಅಂದರೆ ಈಗ ಒಂದು ವೇಳೆ ಕಾವೇರಿ ಅದು ನೀರನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕಾಗಿ ಅರ್ಧ ಜನ ನೈತಿಕ ಬೆಂಬಲ ಅಂತ ಕೊಡ್ತಾರ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ನಮ್ಮ ಬೆಳಗಾವಿ ಜಿಲ್ಲೆಯ ಬೆಳಗಾವಿಯಲ್ಲಿ ಇದ್ದಂಥ ನಮ್ಮ ನೀರನ್ನು, ನಮ್ಮ ಹಕ್ಕು, ಹಾಗೆ ಬೆಳಗಾವಿ ಮಾದಾಯಿ ಕಳಸಾ ಬಂಡೂರಿಗೆ ಹತ್ರ ನಾವು ಬೆಳಗಾವಿ ಬಂದ್ ಮಾಡ್ತೇವೆ, ಬಂದ್ ಮಾಡೇ ಮಾಡ್ತೇವೆ. ರೈತರಾಗಲಿ ಬೇರೆ ಉಳಿದಿದ್ದು ಕನ್ನಡ ಪರ ಸಂಘಟನೆ ಎಲ್ಲ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಸೇರ್ಕೊಂಡು ಯಾವ ರೀತಿ ಬಂದ್ ಮಾಡಬೇಕು ಅನ್ನೋದು ಶಾಂತ ರೀತಿಯಿಂದ ನಾವು ಬಂದ್ ಮಾಡ್ತೇವೆ. ಇವತ್ತು ಸಂಜೆ 4 ಗಂಟೆ ಒಳಗಡೆ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೇನೆ. KSRTC ಡಿಪೋದವ್ರಿಗೇನು ನಾನು ಹೇಳ್ತೇನೆ, ಹೋಗಿ ನಾಳೆ ಬಂದ್ಗೆ ನೀವು ಬೆಂಬಲ ಕೊಡಲೇಬೇಕು. ಬೆಳಗಾವಿಗೋಸ್ಕರ, ಮಾದಾಯಿಗೋಸ್ಕರ ಹೋರಾಟ ಇದೆ. ಅದು ಕಾವೇರಿದ ವಿಷಯ ಏನು ನಮಗೇನು ಇದನ್ನಿಲ್ಲ. ಹಾಗಾಗಿ ಬೆಳಗಾವಿ ಮಾದಾಯಿ ಕಳಸಾ ಬಂಡೂರಿಗಾಗಿ ನಾವು ಹೋರಾಟನೂ ನಾವು ಮಾಡ್ತೇವೆ. ನಮ್ಗೆ ಬೆಂಬಲ ಕೊಡಬೇಕು. ಸಂಪೂರ್ಣವಾಗಿ ನಮಗೆ ಯಾರ್ಯಾರು ಬೆಂಬಲ ಕೊಡ್ತಾರ ಅವ್ರ ಜೊತೆಗೆ ನಾವೆಲ್ಲರನ್ನು ತೊಗೊಂಡು ನಾವು ಬಂದು ಬೆಳಗಾವಿಯಲ್ಲಿ ನಾವು ಮಾಡ್ತೇವೆ ಅನ್ನೋದು ನಮ್ಮದು ಉದ್ದೇಶ ಇದೆ. ಆ ತಾಕತ್ತಂದೈತೆ ಕರ್ಕೊಂಡ್ಬರ್ತಾನೆ ಅವ್ರನ್ನೆಲ್ಲರೂ. ನಾವೇನು ಹೇಳ್ತೇವೆ, ಮಾಡೋದಾದ್ರೆ ಬೆಳಗಾವಿ ಏನಾರು ಬರಂಗಿಲ್ಲ. ಯಾಕಂದ್ರೆ ಇವತ್ತು ಬೆಳಗಾವಿ ಹಾಳು ಮಾಡಿದ್ರೆ ಮತ್ತೊಮ್ಮೆ ಕರಿಬೇಡ, ಅವ್ರ ಸಂಬಂಧ ನಮ್ಗೆ ಕರೆಕ್ ಹೋಗ್ಬೇಡ. ಮಾಡ್ತೇನೆ ನಮ್ಗೆ ಒಂದೊಂದು 2 ನಿಮಿಷ ಹೇಳ್ರಿ ಎಲ್ಲ